ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಏನು ಅರ್ಚಕರು ಮತ್ತು ಜಿಲ್ಲಾಡಳಿತದ ನಡುವೆ ಸಾಕಷ್ಟು ಒಂದು ಘರ್ಷಣೆ ನಡೀತಾ ಇತ್ತು. ಆದರೆ ಸದ್ಯ ಏನಂತಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನಂದರೆ ಇಬ್ಬರು ಅರ್ಚಕರು ಕೂಡ ಒಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರಲ್ಲಿ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಏನಿದ್ದಾರೆ ಅವರ ಮೇಲೆ ಹಲ್ಲೆಗೂ ಕೂಡ ಏನು ಅಲ್ಲಿಗೆ ನಿನ್ನೆ ಬಂದಂತಹ ಏನು ಇನ್ನೊಬ್ಬರು ಸ್ವಾಮೀಜಿ ಅಂದರೆ ಹಂಪಿ ಮಠದ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಕೂಡ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಅನ್ನುವಂಥದ್ದು. ಇದರ ಕುರಿತಂತೆ ಈಗಾಗಲೇ ಗಂಗಾವತಿ ಏನು ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಸದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ವಿದ್ಯಾದಾಸ್ ಬಾಬಾ ಅವರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಬಾಬಾಜಿ, कल क्या हुआ था ये अंजनाद्री बेट्टा में क्या क्या हुआ, क्या क्या झगड़ा हुआ दो स्वामी जी के बीच में? गोविंदानंद सरस्वती का सबसे फर्स्ट आपको बता दें, जो अंजनाद्री बेट्टा में ಏನ್ ಸಂಬಂಧ ಇಲ್ಲ. अंजनाद्री बेट्टा नियर बाई किष्किंधा ಏನು ಸಂಬಂಧ ಇಲ್ಲ. एक गोविंदानंद सरस्वती एक फ्रॉड व्यक्ति आयत, गुरु इला शिशिला स्वयंभू आयत. निने बंदे 10:22 में गुड़ी में आया, 3 पुलिस और एक अधिकारी के साथ में आया. और हमने मंगला आरती किया, मंगला आरती करके उसको साल माला डाल के सम्मान किया. बाद में वो ऑफिसर जो अधिकारी था उसने बोलना शुरू किया, जो पूरे किष्किंधा का ऑनरशिप शंकराचार्य मेंटेनेंस ಎಲ್ಲ ನಾನೇ ಗುರುಜಿ ಮಾಡ್ತಾ ಗೋವಿಂದಾನಂದ ಸರಸ್ವತಿ ನಾನು ಹೇಳ ಎಲ್ಲೇ ಆಯ್ತು ಗೋವಿಂದಾನಂದ ಸರಸ್ವತಿ ಈ ಗೋವಿಂದಾನಂದ ಸರಸ್ವತಿ ಆಯ್ತು. ನಾನು ಹೇಳ ನೀವು ಫಸ್ಟ್ ಕರೆಕ್ಟ್ जानकारी ಕಲೆಕ್ಟ್ मारो, ಆಮೇಲೆ ನೀವು ಹೇಳಿ. ಎಷ್ಟೇ ನಾನು ಹೇಳ गोविंदानंद सरस्वती गाली गलौज और डंडा से मारने की शुरू किया. ನಾನು ಹೇಳ पुलिस वालों से ನೀವು ಬಾ ಹೊರಗೆ पब्लिक गर्भगिरी में ನೀವು गलाटी मारता, ಮುಂದೆ ನಿಮ್ದು सामने तुम्हारे सामने में गलाटी मारता ಕರೆಕ್ಟ್ ಇಲ್ಲ. ನೀವು ಬಾ ಹೊರಗೆ. ನಾನು ಹೇಳ್ತಾ ನಿಮ್ದು ಎಷ್ಟು ಪ್ರಶ್ನೆ ಆಯ್ತು ನಾನು ಹೇಳ್ತಾ. बट हाफ एन आवर से जास्ती टाइम गर्भगिरी में रह करके पुलिस के सामने में अधिकारी के सामने में गलाटी मारा, गाली गलौज, न्यू चोर है न्यू ऐसा निम्द ಏನು अधिकार ನಾನು ಎಲ್ಲ DC को ಹೇರಿ SP को ಹೇರಿ ನಾನು ಬಂದೆ ಮೇಲೆ ನಾನು ಇವಾಗ ನೀವು ತಲಕ್ ಕಳಿಸ್ತಾ ನಾನು ಏನು ಬ್ಲಾಕ್ ಫೋನ್ ಮಾರೋ ಇಲ್ಲ DC को ಫೋನ್ ಮಾರೋ SP को ಫೋನ್ ಮಾರೋ. गोविंदानंद सरस्वती ಹೇರಿ हाफ एन आवर तक ನಿಮ್ಗೆ ಏನು ಗೋವಿಂದಾನಂದ ಸ್ವಾಮೀಜಿ ಧಮಕಿ ಹಾಕಿದ್ರೆ? धमकी नहीं इला मारा. गोविंदानंद सरस्वती मारने का ट्राई किया, धमकी तो हाका ही, बट मारने की कोशिश किया, हाथ चलाया हमारे ऊपर. ಇದಿಷ್ಟು ಏನಂತಂದರೆ ವಿದ್ಯಾದಾಸ್ ಬಾಬಾ ಅವರ ಮಾತು. ಏನಂತಂದರೆ ಅಂಜನಾದ್ರಿ ಆಂಜನೇಯನ ದೇವಸ್ಥಾನದ ಹೆಸರನ್ನು ಇಟ್ಕೊಂಡು ದುಡ್ಡು ಮಾಡಲಿಕ್ಕೆ ಹೋದಂತಹ ಒಂದು ಹುನ್ನಾರ ನಡೀತಾ ಇದೆ. ಹೀಗಾಗಿ ನಾನು ಅವ್ರ ಮೇಲೆ ಒಂದು ದೂರನ್ನು ಕೂಡ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಏನು ಅಂಜನಾದ್ರಿ ಬೆಟ್ಟದ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರು ಹೇಳ್ತಾ ಇದ್ದಾರೆ. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಏನು ಅರ್ಚಕರು ಮತ್ತು ಜಿಲ್ಲಾಡಳಿತದ ನಡುವೆ ಸಾಕಷ್ಟು ಒಂದು ಘರ್ಷಣೆ ನಡೀತಾ ಇತ್ತು. ಆದರೆ ಸದ್ಯ ಏನಂತಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನಂದರೆ ಇಬ್ಬರು ಅರ್ಚಕರು ಕೂಡ ಒಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರಲ್ಲಿ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಏನಿದ್ದಾರೆ ಅವರ ಮೇಲೆ ಹಲ್ಲೆಗೂ ಕೂಡ ಏನು ಅಲ್ಲಿಗೆ ನಿನ್ನೆ ಬಂದಂತಹ ಏನು ಇನ್ನೊಬ್ಬರು ಸ್ವಾಮೀಜಿ ಅಂದರೆ ಹಂಪಿ ಮಠದ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಕೂಡ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಅನ್ನುವಂಥದ್ದು. ಇದರ ಕುರಿತಂತೆ ಈಗಾಗಲೇ ಗಂಗಾವತಿ ಏನು ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಸದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ವಿದ್ಯಾದಾಸ್ ಬಾಬಾ ಅವರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಬಾಬಾಜಿ, कल क्या हुआ था ಏನು अंजनाद्री बेट्टा में क्या क्या हुआ, क्या क्या झगड़ा हुआ दो स्वामी जी के बीच में? गोविंदानंद सरस्वती का सबसे फर्स्ट आपको बता दें, जो अंजनाद्री बेट्टा में ಏನು ಸಂಬಂಧ ಇಲ್ಲ. अंजनाद्री बेट्टा नियर बाई किष्किंधा ಏನು ಸಂಬಂಧ ಇಲ್ಲ. एक गोविंदानंद सरस्वती एक फ्रॉड व्यक्ति आयत, गुरु इला शिशिला स्वयंभू आयत. निने बंदे 10:22 में गुड़ी में आया, 3 पुलिस और एक अधिकारी के साथ में आया. और हमने मंगला आरती किया, मंगला आरती करके उसको साल माला डाल के सम्मान किया. बाद में वो ऑफिसर जो अधिकारी था उसने बोलना शुरू किया, जो पूरे किष्किंधा का ऑनरशिप शंकराचार्य मेंटेनेंस ಎಲ್ಲ ನಾನೇ ಗುರುಜಿ ಮಾಡ್ತಾ ಗೋವಿಂದಾನಂದ ಸರಸ್ವತಿ ನಾನು ಹೇಳ ಎಲ್ಲೇ ಆಯ್ತು ಗೋವಿಂದಾನಂದ ಸರಸ್ವತಿ ಗೋವಿಂದಾನಂದ ಸರಸ್ವತಿ ಆಯ್ತು. ನಾನು ಹೇಳ ನೀವು ಫಸ್ಟ್ ಕರೆಕ್ಟ್ जानकारी ಕಲೆಕ್ಟ್ मारो, ಆಮೇಲೆ ನೀವು ಹೇಳಿ. ಎಷ್ಟೇ ನಾನು ಹೇಳ गोविंदानंद सरस्वती गाली गलौज और डंडा से मारने की शुरू किया. ನಾನು ಹೇಳ पुलिस वालों से ನೀವು ಬಾ ಹೊರಗೆ पब्लिक गर्भगिरी में ನೀವು गलाटी मारता, ಮುಂದೆ ನಿಮ್ದು सामने तुम्हारे सामने में गलाटी मारता ಕರೆಕ್ಟ್ ಇಲ್ಲ. ನೀವು ಬಾ ಹೊರಗೆ. ನಾನು ಹೇಳ್ತಾ ನಿಮ್ದು ಎಷ್ಟು ಪ್ರಶ್ನೆ ಆಯ್ತು ನಾನು ಹೇಳ್ತಾ. बट हाफ एन आवर से जास्ती टाइम
टाइम गर्भगृह में रह करके पुलिस के सामने में, अधिकारी के सामने में गलाटी मारा, गाली गलौज, न्यू चोर है, न्यू ऐसा निम्दे अधिकार नान ಎಲ್ಲ ಡಿ ಸಿ को ಹೇರಿ, ಎಸ್ ಪಿ को ಹೇರಿ, ನಾನು ಬಂದೆ ಮೇಲೆ ನಾನು ಇವಾಗ ನೀವು ತಲಕ್ ಕಳಿಸ್ತಾ, ನಾನು ಏನು ಬ್ಲಾಕ್ ಫೋನ್ ಮಾಡೋ, ಇಲ್ಲ ಡಿ ಸಿ को ಫೋನ್ ಮಾಡೋ, ಎಸ್ ಪಿ को ಫೋನ್ ಮಾಡೋ, ಗೋವಿಂದಾನಂದ ಸರಸ್ವತಿ ಹೇರಿ ಹಾಫ್ ಆನ್ ಅವರ್ ತಕ್ಕ ನಿಮ್ಗೆ ಏನು ಗೋವಿಂದಾನಂದ ಸ್ವಾಮೀಜಿ ಧಮಕಿ ಹಾಕಿದ್ರೆ? धमकी नहीं इला मारा, गोविंदानंद सरस्वती मारने का ट्राई किया, धमकी तो हाका ही, बट मारने की भी कोशिश किया, हाथ चलाया हमारे ऊपर। ಇದಿಷ್ಟು ಏನಂತಂದರೆ ವಿದ್ಯಾದಾಸ್ ಬಾಬಾ ಅವರ ಮಾತು. ಏನಂತಂದರೆ ಅಂಜನಾದ್ರಿ ಆಂಜನೇಯನ ದೇವಸ್ಥಾನದ ಹೆಸರನ್ನು ಇಟ್ಕೊಂಡು ದುಡ್ಡು ಮಾಡಲಿಕ್ಕೆ ಹೋದಂತಹ ಒಂದು ಹುನ್ನಾರ ನಡೀತಾ ಇದೆ. ಹೀಗಾಗಿ ನಾನು ಅವ್ರ ಮೇಲೆ ಒಂದು ದೂರನ್ನು ಕೂಡ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಏನು ಅಂಜನಾದ್ರಿ ಬೆಟ್ಟದ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರು ಹೇಳ್ತಾ ಇದ್ದಾರೆ. ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಏನು ಅರ್ಚಕರು ಮತ್ತು ಜಿಲ್ಲಾಡಳಿತದ ನಡುವೆ ಸಾಕಷ್ಟು ಒಂದು ಘರ್ಷಣೆ ನಡೀತಾ ಇತ್ತು. ಆದರೆ ಸದ್ಯ ಏನಂತಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನಂದರೆ ಇಬ್ಬರು ಅರ್ಚಕರು ಕೂಡ ಒಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರಲ್ಲಿ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಏನಿದ್ದಾರೆ ಅವ್ರ ಮೇಲೆ ಹಲ್ಲೆಗೂ ಕೂಡ ಏನು ಅಲ್ಲಿಗೆ ನಿನ್ನೆ ಬಂದಂತಹ ಏನು ಇನ್ನೊಬ್ಬರು ಸ್ವಾಮೀಜಿ ಅಂದರೆ ಹಂಪಿ ಮಠದ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಕೂಡ ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಅನ್ನುವಂಥದ್ದು. ಇದರ ಕುರಿತಂತೆ ಈಗಾಗಲೇ ಗಂಗಾವತಿ ಏನು ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಸದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ವಿದ್ಯಾದಾಸ್ ಬಾಬಾ ಅವರಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಬಾಬಾಜಿ, ಕಲ್ ಕ್ಯಾ ಹುआ था, ಏನು अंजनाद्री बेट्टा में क्या हुआ, क्या झगड़ा हुआ दो स्वामी जी के बीच में? गोविंदानंद सरस्वती का सबसे फर्स्ट आपको बता दें, जो अंजनाद्री बेट्टा में ಏನು ಸಂಬಂಧ ಇಲ್ಲ. अंजनाद्री बेट्टा नियर बाई किष्किंधा ಏನು ಸಂಬಂಧ ಇಲ್ಲ. एक गोविंदानंद सरस्वती एक फ्रॉड व्यक्ति आहेत, गुरु इला शिष्यला स्वयंभू आहेत. निने बंदे 10:22 में गुड़ी में आया, 3 पुलिस और एक अधिकारी के साथ में आया. और हमने मंगला आरती किया, मंगला आरती करके उसको साल माला डाल के सम्मान किया. बाद में वो ऑफिसर जो अधिकारी था उसने बोलना शुरू किया, जो पूरे किष्किंधा का ऑनरशिप शंकराचार्य मेंटेनेंस ಎಲ್ಲ ನಾನೇ ಗುರುಜಿ ಮಾಡ್ತಾ ಗೋವಿಂದಾನಂದ ಸರಸ್ವತಿ ನಾನು ಹೇರಾ ಎಲ್ಲೇ ಆಯ್ತು ಗೋವಿಂದಾನಂದ ಸರಸ್ವತಿ ಗೋವಿಂದಾನಂದ ಸರಸ್ವತಿ ಆಯ್ತು. ನಾನು ಹೇರಾ ನೀವು ಫಸ್ಟ್ ಕರೆಕ್ಟ್ जानकारी कलेक्ट मारो, आमेले न्यू हेर एस्टे नान हेरा गोविंदानंद सरस्वती गाली गलौज और डंडा से मारने की शुरू किया. नान हेरा पुलिस वालों से न्यू बा वरग पब्लिक गर्भगृह में न्यू गलाटी मारता, निम्द मुंदे निम्द सामने तुम्हारे सामने में गलाटी मारता, करेक्ट इला न्यू बा वरग नान हेरता निम्द एस्ट प्रश्न आए तो नान हेरता. बट हाफ एन आवर से जास्ती टाइम गर्भगृह में रह करके पुलिस के सामने में, अधिकारी के सामने में गलाटी मारा, गाली गलौज, न्यू चोर है, न्यू ऐसा निम्दे अधिकार नान ಎಲ್ಲ ಡಿ ಸಿ को ಹೇರಿ, ಎಸ್ ಪಿ को ಹೇರಿ, ನಾನು ಬಂದೆ ಮೇಲೆ ನಾನು ಇವಾಗ ನೀವು ತಲಕ್ ಕಳಿಸ್ತಾ, ನಾನು ಏನು ಬ್ಲಾಕ್ ಫೋನ್ ಮಾಡೋ, ಇಲ್ಲ ಡಿ ಸಿ को ಫೋನ್ ಮಾಡೋ, ಎಸ್ ಪಿ को ಫೋನ್ ಮಾಡೋ, ಗೋವಿಂದಾನಂದ ಸರಸ್ವತಿ ಹೇರಿ ಹಾಫ್ ಆನ್ ಅವರ್ ತಕ್ಕ ನಿಮ್ಗೆ ಏನು ಗೋವಿಂದಾನಂದ ಸ್ವಾಮೀಜಿ ಧಮಕಿ ಹಾಕಿದ್ರೆ? धमकी नहीं इला मारा, गोविंदानंद सरस्वती मारने का ट्राई किया, धमकी तो हाका ही, बट मारने की भी कोशिश किया, हाथ चलाया हमारे ऊपर. ಇದಿಷ್ಟು ಏನಂತಂದರೆ ವಿದ್ಯಾದಾಸ್ ಬಾಬಾ ಅವರ ಮಾತು. ಏನಂತಂದರೆ ಅಂಜನಾದ್ರಿ ಆಂಜನೇಯನ ದೇವಸ್ಥಾನದ ಹೆಸರನ್ನು ಇಟ್ಕೊಂಡು ದುಡ್ಡು ಮಾಡಲಿಕ್ಕೆ ಹೋದಂತಹ ಒಂದು ಹುನ್ನಾರ ನಡೀತಾ ಇದೆ. ಹೀಗಾಗಿ ನಾನು ಅವ್ರ ಮೇಲೆ ಒಂದು ದೂರನ್ನು ಕೂಡ ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಏನು ಅಂಜನಾದ್ರಿ ಬೆಟ್ಟದ ಮೂಲ ಅರ್ಚಕ ವಿದ್ಯಾದಾಸ್ ಬಾಬಾ ಅವರು ಹೇಳ್ತಾ ಇದ್ದಾರೆ. ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.